ಬ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಡಿಯರ್ ಸ್ಟೂಡೆಂಟ್ಸ್, ಕರ್ನಾಟಕ ಹಿಸ್ಟ್ರಿ ಎಕ್ಸಾಮ್ ತುಂಬ ಹತ್ರ ಇದೆ. ಇಂಪಾರ್ಟೆಂಟ್ ಥೀಮ್ಸ್ ಏನು, ಕ್ವಿಕ್ ರಿವಿಷನ್ಗೆ ಯಾವ್ಯಾವ ಚಾಪ್ಟರ್ ಓದಬೇಕು ಸರ್? ಕಳೆದ ಇರತಕ್ಕಂತಹ ಪ್ರೀವಿಯಸ್ ಇಯರ್ ಅಲ್ಲಿ, ಅಂದ್ರೆ ಒಂದು 2-3 ವರ್ಷದಲ್ಲಿ ನಡೆದಿರ್ತಕ್ಕಂತಹ KA KPSC ಇತ್ಯಾದಿ ಪರೀಕ್ಷೆಗಳಲ್ಲಿ ಕರ್ನಾಟಕ ಹಿಸ್ಟ್ರಿ ಯಾವ್ಯಾವ ಚಾಪ್ಟರ್ ಇಂದ ಎಷ್ಟೆಷ್ಟು ಕ್ವಶನ್ ಅನ್ನ ತೆಗೆದಿದ್ದಾರೆ ಅದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಜಸ್ಟ್ 5 ಚಾಪ್ಟರ್ ಅಲ್ಲಿ ಮೋರ್ ದನ್ 75% ಆಫ್ PYQ ಪ್ರೀವಿಯಸ್ ಇಯರ್ ಕರ್ನಾಟಕ ಹಿಸ್ಟ್ರಿಯ ಕ್ವಶನ್ ಕವರ್ ಆಗಿರ್ತಕ್ಕಂಥದ್ದು. ಸೊ ಈ ವಿಡಿಯೋನ ಕೊನೆವರೆಗೂ ನೀಟಾಗಿ ನೋಡಿ ಈ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಅಭ್ಯಾಸ ಮಾಡ್ತಾ ಬನ್ನಿ. ನೆಕ್ಸ್ಟ್ ತಮ್ಗೊಂದು ಇಂಪಾರ್ಟೆಂಟ್ ಡಿಸ್ಕ್ರಿಪ್ಷನ್ ಇದೇನು ಅಂದ್ರೆ, ನಾನು ಯಾವತ್ತೂ ಕೂಡ ಶಾರ್ಟ್ಕಟ್ ಸಜೆಸ್ಟ್ ಮಾಡಲ್ಲ. ಆಮೇಲೆ ಹೊಸದಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಎಕ್ಸಾಮ್ಗೂ ಇಷ್ಟು ಓದಿದ್ರೆ ಸಾಕು ಅನ್ನೋ ಮನೋಭಾವ ಬೇಡ. ಬಿಕಾಸ್ ಈಗ AO AAO PC VAO ಈ ಥರ SD FTA ಈ ಎಕ್ಸಾಮ್ಗಳು ಹತ್ರ ಇರೋದ್ರಿಂದ ಲಾಸ್ಟ್ ಒಂದು 30-40 ಡೇಸ್ ಇದ್ದಾಗ ಏನನ್ನ ಕರ್ನಾಟಕ ಹಿಸ್ಟ್ರಿಯಲ್ಲಿ ಓದಬೇಕು, ಸೊ ಆ ವಿಡಿಯೋ ಆಯಿತು. ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ನೋಡ್ಬಿಟ್ಟು ಇಷ್ಟು ಓದಿದ್ರೆ ಸಾಕೊಂಡು ಬೇಡಿ. ಬಟ್ ಜಸ್ಟ್ ಈಗ ಇಷ್ಟು ಮಾತ್ರ ಓದಲಿಕ್ಕೆ ಆಗೋದು. ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ನಾನು ಹೇಳ್ತಾ ಬರ್ತೀನಿ. ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ನಾನು ಕರ್ನಾಟಕ ಜಿಯೋಗ್ರಫಿಯ ಇಂಪಾರ್ಟೆಂಟ್ ಏನೇನು ಥೀಮ್ಸ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ಯಾವು, ಈಲ್ಡಿಂಗ್ ಏರಿಯಾಸ್ ಯಾವ್ಯಾವು ಅಂತಕ್ಕಂಥದ್ದು ಹೇಳಿದ್ದೀನಿ. ಅದಕ್ಕೆ ಅಮೋಘವಾಗಿರ್ತಕ್ಕಂಥ ರೆಸ್ಪಾನ್ಸ್ ಬಂದಿರತಕ್ಕಂಥದ್ದು. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟು ನೋಡಿ, ಒಂದ್ಸರ್ತಿ ನಾನು ಕಳೆದ ರೀಸೆಂಟಾಗಿ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ ತೆಗೆದುಕೊಂಡಿದ್ದೀನಿ. ಒಂದು 10 ಕ್ವಶನ್ ಪೇಪರ್ ತೆಗೆದುಕೊಂಡಿದ್ದೀನಿ. ಅದರಲ್ಲಿ 50 ಕ್ವಶನ್ ಅನ್ನು ಕೇಳಿದ್ದಾರೆ. ಈ 50ರಲ್ಲಿ ಮೋರ್ ದೆನ್ 70%, ಮೋರ್ ದೆನ್ 75%, ಒಂದು 40+ ಕ್ವಶನ್ ಕೇವಲ ಬಂದಿರೋದು 4ರಿಂದ 5 ಚಾಪ್ಟರ್ ಅಲ್ಲಿ ವಿತ್ ಪೇಜ್ ನಂಬರ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಯಾವ್ಯಾವ ಕ್ವಶನ್ ಪೇಪರ್ ತೆಗೆದುಕೊಂಡಿದ್ದೀನಿ, ಎಷ್ಟು ಕ್ವಶನ್ ಬಂದಿದ್ದಾವೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ KEA 708 11ನೇ ತಾರೀಕು ಜನವರಿ 2026 ನಡೆದಿರ್ತಕ್ಕಂಥ ಪೇಪರಲ್ಲಿ ಒಟ್ಟು 7 ಕ್ವಶನ್ಸ್ ಬಂದಿದ್ದಾವೆ. 7+ ಕ್ವಶನ್ ಕರ್ನಾಟಕ ಹಿಸ್ಟ್ರಿಯಿಂದ. ನೆಕ್ಸ್ಟು ಅದು ಯಾವ್ಯಾವುದು ಸರ್ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ, ಜಸ್ಟ್ ವೆಯ್ಟ್ ಮಾಡಿ. KA FDA STA ಅದು ಕೂಡ 22ನೇ ತಾರೀಕು ನಡೆದಿದ್ದು ಫೆಬ್ರವರಿಯಲ್ಲಿ 2026. ಇದರಲ್ಲಿ ಯಾವ್ಯಾವ ಎಷ್ಟು ಕ್ವಶನ್ ಬಂದಿದೆ ಸರ್? 8+ ಕ್ವಶನ್. ನೆಕ್ಸ್ಟು KEA NW KSRTC ಗ್ರೂಪ್ ಬಿ ಹುದ್ದೆಗಳಿಗೆ ನಡೆದಿದ್ದು 10ನೇ ತಾರೀಕು ಏಪ್ರಿಲ್ ರೀಸೆಂಟಾಗಿ 2026. 3 ಕ್ವಶನ್ಸ್, 3+ ಕ್ವಶನ್ಸ್. ಆನಂತರ ಲಾಸ್ಟ್ VAO ನಡೆದಿದ್ದು ನೋಡಿ ಡಿಸೆಂಬರ್ಗಿಂತ ಹಿಂದೆ. ಸೊ ಆಗ ನಡೆದಿರ್ತಕ್ಕಂಥ ಪತ್ರಿಕೆಗಳಲ್ಲಿ 6 ಕ್ವಶನ್. ಮೋಟಾರ್ ವೆಹಿಕಲ್ ಎಕ್ಸಾಮ್ ಬರ್ತಿದ್ರೆ ಗೊತ್ತಿರುತ್ತೆ, 7+ ಕ್ವಶನ್ ಕರ್ನಾಟಕ ಹಿಸ್ಟ್ರಿಯಿಂದ. PDOHಗೆ 2 ಕ್ವಶನ್ಸ್. ಬಿಕಾಸ್ PDOದಲ್ಲಿ ಬೇರೆ ಬೇರೆ ಸಿಲೆಬಸ್ ಇತ್ತು, ಅದಕ್ಕೆ ಕಡಿಮೆ ಮಾಡಿದ್ರು. ಪಂಚಾಯತ್ ರಾಜು, ಕೋಪರೇಟಿವ್, ಅಡ್ಮಿನಿಸ್ಟ್ರೇಟಿವ್ ಅದಿತ್ತು. ಸೊ ನೆಕ್ಸ್ಟ್ PDO ನಾನ್-ಗೆ 5 ಕ್ವಶನ್ ಮತ್ತೆ ರೈಸ್ ಆಯಿತು. ಮತ್ತೆ KPSC ಗ್ರೂಪ್ ಬಿ ಅದರ ನಾನ್-ಗೆ 4 ಕ್ವಶನ್ಸ್. PSI 402 6 ಕ್ವಶನ್. PSI 545 ಅಲ್ಲಿ 2 ಪ್ರಶ್ನೆ. ಸೊ ಈ ಟ್ರೆಂಡ್ ಅನ್ನು ನೋಡ್ತಾ ಹೋದ್ರೆ ಅವರೇಜ್ ಆಗಿ ರೀಸೆಂಟ್ ಆಗಿ ನಡೆದಿರೋದ್ರಲ್ಲಿ 5+ ಕ್ವಶನ್ ಅನ್ನ ಕೇಳಿದ್ದಾರೆ. ಕೆಲವು ಪ್ರಶ್ನೆ ಪತ್ರಿಕೆಗಳಲ್ಲಿ 8-9 ಪ್ರಶ್ನೆಗಳು ಕೇಳಿದ್ದಾರೆ. 8, 9, 10 ವರೆಗೂ ಹೋಗಿದೆ ಕೇವಲ ಕರ್ನಾಟಕ ಹಿಸ್ಟ್ರಿ. ಹಾಗಾದ್ರೆ ನಾವು ಈ ಎಕ್ಸಾಮ್ ಅಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? KEA ನಡೆಸ್ತಿರೋದ್ರಿಂದ ಈ ಎಕ್ಸಾಮ್ ಅಲ್ಲಿ ಕರ್ನಾಟಕ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ ಎರಡನ್ನೂ ಸೇರಿ 15 to 16 ಕ್ವಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸರ್ ಕರ್ನಾಟಕ ಹಿಸ್ಟ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? 7 to 8. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 10. ಇನ್ ಕೇಸ್ 10 ಅನ್ನ ಕರ್ನಾಟಕ ಹಿಸ್ಟ್ರಿ ಕೇಳಿದಾರೆ ಅಂದ್ರೆ ತುಂಬಾ ಅದೃಷ್ಟವಂತರು. ಬಿಕಾಸ್ ಸಿಲೆಬಸ್ ತುಂಬಾ ಚಿಕ್ತು. ಅಗೈನ್ ಹೇಳ್ತಿದ್ದಾರೆ ಇವರು, ಸೇಮ್ ಪ್ಯಾಟರ್ನ್ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಸೊ ಆ ಪ್ಯಾಟರ್ನ್ ಯಾವುದು, ಯಾವ ಚಾಪ್ಟರ್ನ ಓದಬೇಕು, ಎಷ್ಟು ದಿನ ಆಗುತ್ತೆ? ಜಸ್ಟ್ 70 ಪೇಜಸ್ ಅಷ್ಟೇ, 2 ದಿನಕ್ಕೆ ಓದ್ಬೋದು. ಬಟ್ ಅದರಲ್ಲಿ ಏನೇನು ಓದಬೇಕು ನಾನು ನಿಮ್ಗೆ ಹೇಳ್ತೀನಿ. ಇಷ್ಟೆಲ್ಲ ನಾನು ಡಿಸ್ಕಷನ್ ಅನ್ನ ಮಾಡ್ತೀನಿ. ಇಲ್ಲಿದೆ ಯಾವ್ಯಾವ್ದು ನೋಡಿ, ರಾಜವಂಶಗಳಲ್ಲಿ ಎಲ್ಲೆಲ್ಲಿ ಕೇಳಿದ್ದಾರೆ ಅದೆಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ 1 ನಿಮಿಷ ಟೈಮನ್ನು ತೆಗೆದುಕೊತೀನಿ. ನಾನು ನನ್ನ ಕೋರ್ಸನ್ನು ಪ್ರಮೋಟ್ ಮಾಡ್ತೇನೆ. ಕೋರ್ಸ್ ಅಲ್ಲ ಇದು, ಟೆಸ್ಟ್ ಸೀರೀಸ್ ಕಿಟ್. ಇದು ಪ್ರೇಮ್ಸ್ ಕ್ಲಾಸಸ್ನ ಕಿಟ್. ಕೇವಲ ಇರೋದು 1000 ಅಷ್ಟೇ. ಸರ್ ಇದರಲ್ಲಿ ಎಷ್ಟು ಟೆಸ್ಟ್ ಇರುತ್ತೆ ಸರ್? ನಿಮಗೆ ಈ ಟೆಸ್ಟಿಗೆ ಏನು ಚಾರ್ಜ್ ಮಾಡ್ತಿದ್ದೀವಲ್ವ ಆ ಅಮೌಂಟಲ್ಲಿ STA FDA PC PSI ESI ಅವ್ರಿಗೆ 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸು. ಅದೇ ನೀವು VAO ಓದ್ತಿರೋರಿಗೆ
ಮತ್ತೆ ಗ್ರೂಪ್ ಸಿ ಓದ್ತಿರೋರಿಗೆ, KA ಸಿಲೆಬಸ್ ಓದ್ತಿರೋರಿಗೆ ಅವ್ರಿಗೆ 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸು ಪ್ಲಸ್ 5 ಕಮ್ಯುನಿಕೇಶನ್. ಸರ್ ಇಷ್ಟು ಮಾತ್ರನಾ ಸರ್ ಇವ್ರಿಗೆ? PCPSI, PCPSI, ESI, KS ಮತ್ತೆ AO, AAO ಇವ್ರಿಗೇನಿದೆಯಲ್ವಾ, ಇವರಿಗೆ GS 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸ್. ಅದ್ರ ಜೊತೆಗೆ ಇವರಿಬ್ರಿಗೂ ಕೂಡ ಏನು ಗ್ರೂಪ್ ಸಿ ತೆಗೆದುಕೊಂಡವ್ರಿಗೆ ಏನು ಆಡಾಗುತ್ತೆ, ಕಮ್ಯುನಿಕೇಶನ್ ಆಡಾಗುತ್ತೆ. ಸೊ ಇಷ್ಟಕ್ಕೆ ನಾವೇನು ಚಾರ್ಜ್ ಮಾಡಿದ್ದೀವಿ. ಇದ್ರ ಜೊತೆಗೆ 24 ಟೆಸ್ಟ್ ಸೀರೀಸ್ ಫ್ರೀ. ಅದ್ಯಾವ್ಯಾವುದು ಸರ್? 5 ಸಬ್ಜೆಕ್ಟ್ ವೈಸ್, 5 ಫುಲ್ ಲೆಂತ್, 5 NCERT ಬೇಸ್ಡ್, 5 ಕಮ್ಯುನಿಕೇಶನ್. ಸೊ ಇಷ್ಟು ಟೆಸ್ಟ್ಗಳು ಫ್ರೀಯಾಗಿ ಕೊಡ್ತೀವಿ. ಇದ್ರ ಜೊತೆಗೆ ಮನೆಗೆ ಕಳಿಸ್ತಕ್ಕಂಥ ಪ್ರೋಗ್ರಾಮ್ ಇದು. ನಿಮ್ಮ ಪ್ರೇಮ್ಸ್ ಕ್ಲಾಸಸ್ ಕಿಟ್ ಏನಿರುತ್ತಲ್ಲ, ಆ ಕಿಟ್ಟಿನ ರೆಡಿ ಆಗ್ತಾ ಇದೆ. ನಾನು ನಿಮಗೆ ಜಸ್ಟ್ ಜೆರಾಕ್ಸ್ ಅನ್ನ ತೆಗೆದುಕೊಂಡ್ಬಂದಿದ್ದೀನಿ, ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿ. ಸೊ ಇದು ನೀಟಾಗಿ ಕಿಟ್ ಮಾಡ್ತೀವಿ. ಇದನ್ನ ನಿಮಗೆ ಬುಕ್ಲೆಟ್ ರೂಪದಲ್ಲಿ ಕೊಡ್ತಾ ಹೋಗ್ತೀವಿ. ಸೊ ಈಸಿಯಾಗಿ ಮನೇಲಿ ಕುತ್ಕೊಂಡು ಅಟೆಂಡ್ ಮಾಡ್ಬೋದು. ತಾವು ನೋಡ್ತಾ ಇದ್ದೀರಾ, ಜಸ್ಟ್ ನಾವು ಹೆಂಗ್ ಬೇಕೋ ಹಂಗೆ ಮಾಡಿಲ್ಲ, ಥೀಮ್ ವೈಸ್ ಮಾಡಿರ್ತಕ್ಕಂಥದ್ದು. ತಾವು ಗಮನಿಸಿ ಎಷ್ಟು ಪೇಜಸ್ ಇದೆ ಅಂತೇಳಿ. ಅಂದ್ರೆ ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, 1 ಲೈನ್ ಕ್ವಶನ್ಸ್ ಇಲ್ಲ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್. KA ಇತ್ತೀಚೆಗೆ ನಿಮ್ಮ PC ಎಕ್ಸಾಮ್ ಅಲ್ಲೂ ಕೂಡ ಅಷ್ಟೇ, KA ಮಿನಿಮಮ್ 50+ ಸ್ಟೇಟ್ಮೆಂಟ್ ವೈಸ್ ಆಗ್ತಾನೆ. ಸೊ ಅದಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ, ನಿಮ್ಗೆ AO ಮತ್ತೆ ESI, PSI, SDA, FDA, VO ಎಲ್ರಿಗೂ ಹೆಲ್ಪ್ ಆಗೋ ಥರ KA ಮತ್ತೆ KS ಮತ್ತೆ UPSC ಪ್ಯಾಟರ್ನ್ ಅಲ್ಲಿ ಮಾಡಿದ್ದೀವಿ. ಥೀಮ್ಸ್ ವೈಸ್ ರ್ಯಾಂಡಮ್ ಆಗಿ ಕ್ವಶನ್ ಅನ್ನ ಕೇಳಿಲ್ಲ. 70% ಸ್ಟೇಟ್ಮೆಂಟ್, 30% ಫ್ಯಾಕ್ಟ್ಸ್. ಬಿಕಾಸ್ ನಿಮಗೆ ಫ್ಯಾಕ್ಚುಯಲ್ ಬೇಕು, ಕಾನ್ಸೆಪ್ಚುಯಲ್ ನಾಲೆಡ್ಜ್ ಬೇಕು. ನಿಮಗೆ ಇದು ರಿವಿಷನ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಎಕನಾಮಿ ಅಂದ್ರೆ ಎಕನಾಮಿನಲ್ಲಿ ಇಂಪಾರ್ಟೆಂಟ್ ಥೀಮ್ಸ್ ಏನಿದಾವೆ, 8 ಥೀಮ್ಸ್, ಅದರಿಂದ ಕ್ವಶನ್ ಕೇಳಿದ್ದಾವೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಟೆಸ್ಟ್ ಸೀರೀಸ್ ಏನು ಕೊಡ್ತಿದೀವಲ್ವಾ, ಆ ಫ್ರೀ ಟೆಸ್ಟ್ ಸೀರೀಸ್ ಅಲ್ಲಿ ಅಪ್ ಟು ಜನವರಿ 2026 ವರೆಗೂ ಕರೆಂಟ್ ಅಫೇರ್ಸ್ ಕವರ್ ಆಗಿದೆ, ಆ ಒಂದು ವರ್ಷದ್ದು. ಬಟ್ ಈಗ ನಿಮ್ಗೆ ಏನ್ ಚಾರ್ಜ್ ಮಾಡಿದೀವಲ್ಲ, ಅದ್ರಲ್ಲಿ ಕೊಡ್ತಾ ಇದೀವಿ 14, 19 ಕ್ವಶನ್ ಪೇಪರ್. ಅದರಲ್ಲಿ 2025 ಜೂನ್ ಇಂದ 2026 ಜೂನ್ ಅಲ್ಲಿವರೆಗೆ ಕರೆಂಟ್ ಅಫೇರ್ಸ್ ಅನ್ನು ನಾವು ಕವರ್ ಮಾಡಿದ್ವಿ. ಈ ತಿಂಗಳವರೆಗೂ ಕರೆಂಟ್ ಅಫೇರ್ಸ್ ಅನ್ನು ನಾವು ಕವರ್ ಮಾಡಿದ್ವಿ. ಸೊ ಅಲ್ಲಿಗೆ ನಿಮಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂಡ್ ಬಿಲೀವ್ ಮೀ, ನೀವು ಇದನ್ನ ಜೆರಾಕ್ಸ್ ತಗೊಂಡ್ರು ಅಷ್ಟು ಕಾಸಾಗಲ್ಲ. ನಾವೇನ್ ಪ್ರೈಸ್ ಇಟ್ಟಿದೀವಲ್ಲ, ಜೆರಾಕ್ಸ್ ತೆಗೆದುಕೊಂಡ್ರೆ 1000 ಆಗ್ಬಿಡುತ್ತೆ. ನೀವು ಜೆರಾಕ್ಸ್ ತೆಗೆದುಕೊಳ್ಳಿಕ್ಕೆ ನಾವು ನಿಮ್ಮ ಮನೆಗೆ ಕಳಿಸ್ತಾ ಇದೀವಿ ಜೆರಾಕ್ಸ್ ಮಾಡಿ. ಸೊ ತಮಿಗ್ ಚಾರ್ಜ್ ಮಾಡ್ತಿರೋ ನಾವು ಕಮ್ಯುನಿಕೇಶನ್ಗೆ, ವಿತ್ ಕಮ್ಯುನಿಕೇಶನ್ ಏನ್ ಬೇಕು ಅಂತ ಹೇಳ್ತಿದಾರಲ್ವಾ, VAO ಗ್ರೂಪ್ಸ್ ಅವರಿಗೆ 799. ಅದೇ ನಮಗೇನು ಅವ್ರು ಬೇಡ ಸರ್, ನಾವು AO ಓದ್ತಿದ್ದೀವಿ, AO ಓದ್ತಾ ಇದ್ದೀವಿ, ಮತ್ತೆ PCPSI ಓದ್ತಾ ಇದ್ದೀವಿ, GS ಸರ್ ಅಂದವ್ರಿಗೆ ಅವ್ರಿಗೆ 7 ಫುಲ್ ಲೆಂತ್, 7 ಸಬ್ಜೆಕ್ಟ್ ವೈಸು, ಅದ್ರ ಜೊತೆಗೆ ಇನ್ನ 20 ಟೆಸ್ಟ್ ಫ್ರೀ ಹೇಳಿದ್ರಲ್ಲ, ಫ್ರೀ. ಸೊ ಫ್ರೀ ಟೆಸ್ಟ್ ಅನ್ನು ನಾವು ಆನ್ಲೈನ್ ಅಲ್ಲೇ ಕೊಡ್ತೀವಿ ನಿಮಗೆ. ಮತ್ತೆ ಈ ಚಾರ್ಜ್ ಏನ್ ಮಾಡಿರ್ತೀವಲ್ಲ, ಅಷ್ಟು ಟೆಸ್ಟ್ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ. ಅದ್ರ ಜೊತೆಗೆ ಅಷ್ಟು ಮಾತ್ರ ಸರ್, ನೋ ಎಕನಾಮಿ, ಎನ್ವೈರನ್ಮೆಂಟ್, ಕಾನ್ಸ್ಟಿಟ್ಯೂಷನ್ ಕ್ಲಾಸ್ ಫ್ರೀ. ಅಷ್ಟು ಮಾತ್ರ ಅಷ್ಟೇನು ಸರ್? ನೋ ಎಕನಾಮಿಕ್ಸ್ ಸರ್ವ್ ಬಜೆಟ್, ಸೆಂಟ್ರಲ್ ಸ್ಟೇಟ್ ಎರಡೂ ಕ್ಲಾಸು ಪ್ಲಸ್ ನೋಟ್ಸ್ ಫ್ರೀ ಈ ಎಕ್ಸಾಮ್, ನಿಮ್ಮ ಎಕ್ಸಾಮ್ಗೆ. ಸರ್ ಇಷ್ಟು ಮಾತ್ರ ಅಷ್ಟೇನಾ? ನೋ, ಇನ್ನು ಅನೇಕ ಉಚಿತವಾಗಿ ಕೊಡ್ತಾ ಇದ್ದೀವಿ. ಮೋರ್ ದೆನ್ 5000 to 6000 ವರ್ತ್ ಕೊಡ್ತಿರ್ತಕ್ಕಂಥ 799 ಮತ್ತೆ 599. PC ಅವ್ರಿಗೆ 599 ಅಷ್ಟೇ. ಸೊ ಹೆಂಗ್ ಸರ್ ಇದು ತೆಗೆದುಕೊಳ್ಳೋದು ಅಂದ್ರೆ, ಇವತ್ತು ಕೋರ್ಸ್ ಲಾಂಚ್ ಆಗ್ತದೆ ಸಂಜೆ 6 ಗಂಟೆಗೆ ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ. ಇಟ್ಟಿರೋದೇ 1000 ಅಷ್ಟೇ, 1000 ಮೇಲೆ ಇಲ್ಲ. ಸೊ ಅದು ಇವತ್ತೇನು ಜಾಯ್ನ್ ಆಗ್ತಿರಲ್ವಾ, ಯಾವತ್ತು ಬೇಗ ಮುಗೀತು ಅವತ್ತೇ ಸ್ಟಾಪ್ ಮಾಡ್ತೀವಿ, ಅಡ್ಮಿಷನ್ ತೆಗೆದುಕೊಳ್ಳಲ್ಲ. ಬಿಕಾಸ್ 1000 ಅಷ್ಟೇ ಕಿಟ್ ರೆಡಿ ಇರೋದು, ನಮಗೆ ಸ್ಟೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಒಂದು. ಸೊ ಅದನ್ನ ನಿಮಗೆ 24-25ರಿಂದ ನಿಮ್ಮ ಮನೆ ಕಳಿಸ್ತಕ್ಕಂಥ ವ್ಯವಸ್ಥೆನ ಮಾಡ್ತೇವೆ. ಸೊ ನೀವು ಇವತ್ತೊಂದು ದಿನಕ್ಕೆ ಫುಲ್ 100,000 ಗೆಟ್ಟು ಫಿಲ್ ಆಗಿದೆ ಅಂದ್ರೆ ಅಡ್ಮಿಷನ್ ತಗೊಳ್ಳಲ್ಲ, ಗೊತ್ತಿರಲಿ. ಮತ್ತೆ ಪ್ರಿಂಟ್ ಆಗಲಿಕ್ಕೆ 1 ವಾರ 2 ವಾರ ಮೇಲೆ ಆಗುತ್ತೆ. ಸೊ ಅದಕ್ಕೋಸ್ಕರ ತಾವು ಬೇಗ ಬುಕ್ ಮಾಡ್ಕೊಳ್ಳಿ. ಸೊ ಏನು ಆನ್ಲೈನ್ ಅಲ್ಲಿ ನಮ್ಮ ಪ್ರೇಮ್ಸ್ ಕ್ಲಾಸಸ್ ಆಪ್ ಅಲ್ಲಿ ಜಾಯ್ನ್ ಆಗ್ತಿರಲ್ವ, ಇದೆರಡಕ್ಕೂ ಜಾಯ್ನ್ ಆದ ನಂತರ ಅದನ್ನ ವಾಟ್ಸಪ್ ಮಾಡ್ಬೇಕು ನಮಗೆ. ಇಲ್ಲಿ 7026132710 ವಾಟ್ಸಪ್ ಮಾಡಿದ್ರೆ ತಮ್ಮ ಮನೆ ಬಾಗಿಲಿಗೆ ನಾವು ಕಳಿಸ್ತೀವಿ, ನಿಮ್ಮ ಅಡ್ರೆಸ್ ಅನ್ನ ತೆಗೆದುಕೊಂಡು. ಸೊ ಅಂಡ್ ಮತ್ತೊಂದು ವರ್ಡ್ ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ, ಕನ್ನಡ ಎಷ್ಟು ಕಂಟಿನ್ಯೂ ಮಾಡ್ತೀನಿ. ಜಸ್ಟ್ ನಂಬಿ, ಫ್ರೀ ಕೊಡ್ತಿರ್ತಕ್ಕಂಥ ಟೆಸ್ಟ್ ಅನ್ನು ಕೂಡ ತುಂಬಾ ಈಸಿ ಏನಿಲ್ಲ, ತುಂಬಾ ಡಿಫಿಕಲ್ಟ್ ಇದಾವೆ. ಸೊ ಇದು ನಿಮಗೆ ಮಾಡ್ರೇಟು ಮತ್ತೆ ಡಿಫಿಕಲ್ಟ್ 2 ಕ್ವಶನ್ಸ್ ಇದಾವೆ. ಇಟ್ ಮೀನ್ಸ್ ಈ ಟೆಸ್ಟ್ ನ ಉದ್ದೇಶ ಒಂದೇ, ತಾವು ಅಧ್ಯಯನ ನೀಟಾಗಿ ಮಾಡಬೇಕು. ಹೊಸದಾಗಿ ಬರ್ತಿರ್ತಕ್ಕಂಥ ವಿದ್ಯಾರ್ಥಿಗಳೇನಿದಾರೆ ಅವ್ರಿಗೆ ಸಮಯ ನಿರ್ವಹಣೆ ಆಗುತ್ತೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವಾಗ ಅನ್ನೋದು ಗೊತ್ತಾಗುತ್ತೆ. ರ್ಯಾಂಡಮ್ ಆಗಿ ಮಾಡಿಲ್ಲ, ನಾನೇ ಇಂಪಾರ್ಟೆಂಟ್ ಟಾಪಿಕ್ಸ್ ಕೊಟ್ಟು ಮಾಡಿಸಿರ್ತಕ್ಕಂಥದ್ದು. ಒಂದು ರಿವಿಷನ್ಸ್ಗೆ ಏನು ಹೆಲ್ಪ್ ಆಗುತ್ತೆ ಗೊತ್ತಾ, ಇದನ್ನ ರಿವಿಷನ್ ಯೂಟಿಲೈಸ್ ಮಾಡ್ಬೋದು. ಯಾವ ರೀತಿ ಅಂದ್ರೆ, ನಾನು
ಎಕಾಲಜಿ, ಎನ್ವೈರನ್ಮೆಂಟ್, 7 ಇಂಪಾರ್ಟೆಂಟ್ ಥೀಮ್ ಇದೆ, ಅದ್ರ ಮೇಲೆ ಕ್ವಶನ್ ಕೊಟ್ಟಿದೆ. ಎಕನಾಮಿ ಒಂದು 6-7 ಚಾಪ್ಟರ್ ಇಂಪಾರ್ಟೆಂಟ್, ಅದ್ರ ಮೇಲೆ ಕ್ವಶನ್. ಕಾನ್ಸ್ಟಿಟ್ಯೂಷನ್ ರ್ಯಾಂಡಮ್ ಆಗಿ ತೆಗೆದಿಲ್ಲ. ಫಂಡಮೆಂಟಲ್ ರೈಟ್ಸ್ ಇಂದ ಇಷ್ಟ ಆಗಬೇಕು, ಫಂಡಮೆಂಟಲ್ ಡ್ಯೂಟೀಸ್ ಇಂದ ಇಷ್ಟ ಆಗಬೇಕು, ಪಾರ್ಲಿಮೆಂಟ್ ಇಂದ ಇಷ್ಟ ಆಗಬೇಕು ಸಂಸತ್ತು, ಮತ್ತೆ ನಿಮ್ಗೆ ಏನು ಪಾರ್ಲಿಮೆಂಟರಿ ಫೀಚರ್ಸ್, ಮತ್ತೆ ಪಾರ್ಲಿಮೆಂಟ್ ಇಂದ ಅದರ ಪ್ರೊಸೀಡಿಂಗ್ಸ್, ನೆಕ್ಸ್ಟ್ ಅಲ್ಲಿಂದ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು, ಮತ್ತೆ ನಮ್ಮ ರಾಷ್ಟ್ರಪತಿಗಳು ಮತ್ತೆ ಗವರ್ನರ್ ಇರತಕ್ಕಂಥ ಡಿಫೆನ್ಸ್, ಈ ರೀತಿ ಕ್ವಶನ್ಸ್ ಅನ್ನ ನಾವು ಹಾಕಿರೋದು. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಸೊ 1000 ಅಷ್ಟೇ ಕಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಿಮ್ಮ ಫ್ರೆಂಡ್ ಪಕ್ಕದಲ್ಲಿ ಬಂದಾಗ ನೀವು ಸೊ ತಾವಾಗಿತ್ತು ಅನ್ಕೋಬೇಡಿ. ಬಿಕಾಸ್ ಅವನ ಹತ್ರ ಇಟ್ಕೊಂಡು ನೀವು ಜೆರಾಕ್ಸ್ ಮಾಡಿಸ್ತೀವಿ ಅಂದ್ರೆ 1,500-2,000 ದುಡ್ಡು ಆಗುತ್ತೆ, ಮತ್ತೆ ಅಷ್ಟು ಚೆನ್ನಾಗಿರಲ್ಲ. ಇದು ನಾನು ಜೆರಾಕ್ಸ್ ತಂದು ನಿಮಗೆ ತೋರಿಸ್ತಾ ಇದ್ದೀನಿ, ಬಟ್ ಬುಕ್ಲೆಟ್ ಕೊಡ್ತೀನಿ ನಿಮಗೆ. ಸೊ ನೀಟಾಗಿ ನಿಮ್ಮ KPSC ಅವ್ರು ಏನು ಕೊಡ್ತಾರಲ್ಲ ಆ ಥರ ಬುಕ್ಲೆಟ್ ಕೊಡ್ತೀವಿ. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಈಗ ಕರ್ನಾಟಕ ಹಿಸ್ಟ್ರಿ ಬರೋಣ. ಸೊ 2 ಮಿನಿಟ್ಸ್ ನಿಮ್ಮ ಟೈಮ್ ತೆಗೆದುಕೊಂಡಿದ್ದಕ್ಕೆ. ಮತ್ತೆ ಏನು ಕರ್ನಾಟಕ ಹಿಸ್ಟ್ರಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ನಿಮ್ಮ ಆಥರ್ ಬುಕ್ಸ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಅಂತ ಕೇಳಿದಾರೆ ಅದನ್ನು ಹೇಳ್ತೀನಿ. ಇನ್ ಕೇಸ್ ಕರ್ನಾಟಕ ಕ್ಲಾಸ್ ಬೇಕಂದ್ರೆ 12 ಕ್ಲಾಸಲ್ಲಿ ನಮ್ಮ ಚೇತನ್ ಸರ್ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಪ್ರೇಮ್ಸ್ ಕ್ಲಾಸಸ್ ಅಲ್ಲಿ 12 ಕ್ಲಾಸಸ್ ಅಲ್ಲಿ ಏನೇನಿದೆ ಹಾಕಿದ್ದೀನಿ. ಕ್ಲಾಸ್ 1 ಅಲ್ಲಿ ಏನಿದೆ, ಇಂಟ್ರೊಡಕ್ಷನ್, ಶಾತವನಸು, ಕದಂಬಸು, ಗಂಗಾಸು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯಸು, ಹೊಯ್ಸಳಸು, ವಿಜಯನಗರ, ನಾಯಕಸ್ ಅಂಡ್ ಯೂನಿಫಿಕೇಶನ್ ಆಫ್ ಕರ್ನಾಟಕ, ಕರ್ನಾಟಕದ ಏಕೀಕರಣ, ಮತ್ತೆ ರಾಜಕೀಯ ಆಡಳಿತ, ದಂಗೆಗಳು, ಎಕ್ಸೆಟ್ರಾ. ಸೊ ಇಷ್ಟು ಕೇವಲ 11 ಕ್ಲಾಸಲ್ಲಿ ಕವರ್ ಆಗಿದೆ, ನೋಡ್ಬೋದು. ನಾನು ಇದನ್ನ ಪ್ರೈಸು ಕೂಡ ಕಡಿಮೆ ಮಾಡಿದ್ದೀನಿ. ಮುಂಚೆ ಎಷ್ಟಿತ್ತು ಅಂದ್ರೆ 999 ಇತ್ತು, ಈಗ 499 ಮಾಡಿದ್ದೀನಿ. ನಾನು ಟೆಸ್ಟ್ ಸೀರೀಸ್ ತೆಗೆದುಕೊಂಡವ್ರಿಗೆ ಒಂದಷ್ಟು ಕ್ಲಾಸನ್ನು ಫ್ರೀಯಾಗಿ ನಾನು ಕೊಡ್ತಾ ಇದ್ದೀನಿ. ಸೊ ಅದಿರಲಿ, ಈಗ ಬರೋಣ KEA SDA HK 22ನೇ ತಾರೀಕು 2ನೇ ತಿಂಗಳು ಫೆಬ್ರವರಿ 2026 ನಡೆದಿರೋದು. ಇಲ್ಲಿ ಮೈಸೂರು ಅಂತೇಳಿ ಒಂದು ಚಾಪ್ಟರ್ ಇದೆ, ಮೈಸೂರು ಒಡೆಯರ್ಸ್ ಅಂತ ಹೇಳಿ. ಎಲ್ಲಿ ಸೂರ್ಯನಾಥ್ ಕಾಮಸರ್ ಕಲ್ಲು ಇದೆ. ನೀವು ಬೇರೆ ಬೇರೆ ಯಾವುದೇ ಬುಕ್ಸ್ ತೆಗೆದುಕೊಂಡ್ರು ಇದೆ. ಅದರಲ್ಲಿ ದಿವಾನರ ಬಗ್ಗೆ ಒಂದು ಕ್ವಶನ್ ಆಗಿದೆ ಈ ವರ್ಷ. ಸರ್ ದಿವಾನರಲ್ಲಿ ಯಾವ ದಿವಾನರ ಮೇಲೆ ಕ್ವಶನ್ ಆಗಿದೆ ಸರ್? ದಿವಾನ್ ಮಿರ್ಜಾ ಇಸ್ಮಾಯಿಲ್. ನಮಗೆ ಗೊತ್ತಿರಲಿ, ಮೈಸೂರು ಚಾಪ್ಟರಿಂದ, ದಿವಾನರ್ ಚಾಪ್ಟರಿಂದ ಇದೇ KA STA FDA HK ಪೇಪರ್ ಅಲ್ಲಿ 2 ಕ್ವಶನ್ ಆಗಿದ್ದಾವೆ, ಒಂದಲ್ಲ 2 ಕ್ವಶನ್ ಆಗಿರತಕ್ಕಂಥದ್ದು. ಸೊ ನೆಕ್ಸ್ಟು ಬಿಜಾಪುರ್ ಸುಲ್ತಾನ್ಸ್. ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಇದೇ ಕ್ವಶನ್ ಪೇಪರ್ ಅಲ್ಲಿ ಬಿಜಾಪುರ್ ಸುಲ್ತಾನ್ಸ್ ನಿಮಗೆ ಒಂದು ಚಾಪ್ಟರ್ ಇದೆ. ಯಾವ್ದ್ರಲ್ಲಿ? ಸೂರ್ಯನಾಥ್ ಕಾಮಸರ್ ಬುಕ್ ಅಲ್ಲಿ. ಅದ್ಯಾವುದು ಅಂದ್ರೆ ಮುಸ್ಲಿಂ ರಾಜ್ಯವಂಶಗಳ ಆಡಳಿತ, ಮುಸ್ಲಿಂ ಡೈನೆಸ್ಟೀಸ್ ಅಂತ ಇದೆ. ಸೊ ಇದೇ ಒಂದು ಚಾಪ್ಟರ್ ಇಂದ ತಮ್ಗೆ ಬಿಜಾಪುರದ ಸುಲ್ತಾನರಲ್ಲಿ, ಅದರಲ್ಲೂ ಬಿಜಾಪುರ ಸುಲ್ತಾನರಲ್ಲಿ ಇಬ್ರಾಹಿಂ ಆದಿಲ್ ಶಾ 2, 2ನೇ ಇಬ್ರಾಹಿಂ ಆದಿಲ್ ಶಾ ಅವರ ಯಾವ್ಯಾವ ಮಾನ್ಯುಮೆಂಟ್ಸ್ ಅಂದ್ರೆ ಸ್ಮಾರಕಗಳನ್ನ ಕಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಬಂದಿದೆ. ತಾವು ಗಮನಿಸ್ತಾ ಇದ್ರೆ ಇದು ಫೆಬ್ರವರಿಲಿ ನಡೆದಿದೆ ಅಲ್ವಾ, ಈ ಕ್ವಶನ್ ಫೆಬ್ರವರಿಲಿ ಬಂದಿದೆಯಲ್ವಾ. ನೆಕ್ಸ್ಟ್ ಮಾರ್ಚ್ ಅಲ್ಲಿ ಇನ್ನೂ ಒಂದು ಪ್ರಶ್ನೆ, ಮಾರ್ಚ್ ಅಥವಾ ಏಪ್ರಿಲ್ ಅಲ್ಲಿ ಒಂದು ಎಕ್ಸಾಮ್ ನಡೆದಿದೆ KE ಅವ್ರದ್ದು. ಸೇಮ್ ಕ್ವಶನ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ ಅಂದ್ರೆ, ಇಬ್ರಾಹಿಂ ಆದಿಲ್ ಶಾ ಯಾವ ಮಾನ್ಯುಮೆಂಟ್ಸ್ ಅನ್ನ ಕಟ್ಟಿಸಿಲ್ಲ, ಯಾವ ಸ್ಮಾರಕವನ್ನು ನಿರ್ಮಾಣ ಮಾಡಿಲ್ಲ. ಇಟ್ ಮೀನ್ಸ್ ಒಂದು ಥೀಮ್ ತಮಗೆ ಗೊತ್ತಾಗ್ತಾ ಇದೆ, ಮುಸ್ಲಿಂ ಡೈನೆಸ್ಟೀಸ್ ಅವರ ಮಾನ್ಯುಮೆಂಟ್ಸ್ ಅಗೈನ್ ರಿಪೀಟ್ ಆಗ್ತಾ ಇದೆ. ಒಂದು. ಎರಡನೇದು ಮೈಸೂರಲ್ಲಿ ದಿವಾನ್ಸ್. 2 ಕ್ವಶನ್ಸ್ ಇದೊಂದೇ ಪೇಪರ್ ಅಲ್ಲಿ ಬಂದಿರೋದು. 2. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಸ್ವತಂತ್ರ ಏಕೀಕರಣ ಚಳುವಳಿ, ಫ್ರೀಡಮ್ ಸ್ಟ್ರಗಲ್. ಎಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಮತ್ತೆ ಯೂನಿಫಿಕೇಶನ್ ಆಫ್ ಕರ್ನಾಟಕದ ಏಕೀಕರಣ ಚಳವಳಿ, ಇದರಿಂದ ಒಂದು ಕ್ವಶನ್ ಬಂದಿದೆ. ನೆಕ್ಸ್ಟು ಸಶಸ್ತ್ರ ಪ್ರತಿಭಟನೆ ಮತ್ತೆ ನವೋದಯ, ರಿವೋಲ್ಟ್ಸ್ ಒಂದು ಚಾಪ್ಟರ್ ಇದೆ ಸೂರ್ಯನಾಥ್ ಕಾಮಸರ್ ಅಲ್ಲಿ. ಸಶಸ್ತ್ರ ಪ್ರತಿಭಟನೆ ಮತ್ತು ನವೋದಯ ಅಂತ ಚಾಪ್ಟರ್ ಇದೆ, ವೆರಿ ಇಂಪಾರ್ಟೆಂಟು. ಅದರಲ್ಲಿ ಒಂದು 6-7 ನಿಮಗೆ ದಂಗೆಗಳು ಬರ್ತವೆ, ಆ ದಂಗೆಗಳು ನಾನು ಹೇಳ್ತೀನಿ ಯಾವ್ಯಾವ ಅಂತ. ಈ ಕ್ವಶನ್ ಪೇಪರ್ ಅಲ್ಲಿ ಬಂದಿರೋದು ಧೋಡಿಯಾ ವಾಗ್ ಘಟನೆ ಬಗ್ಗೆ, ಆ ದಂಗೆ ಬಗ್ಗೆ ಕ್ವಶನ್ ಕೇಳಿದ್ದಾರೆ. ಈ ದಂಗೆ ಎಲ್ಲಿ ನಡೀತು, ಯಾರ ದಂಗೆ ನಾಯಕತ್ವರು, ಯಾರ ವಿರುದ್ಧ. ಸೊ ಇಷ್ಟೇ ಕ್ವಶನ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಡೋಂಟ್ ವರಿ, ಸುಮ್ಮನೆ ಜಸ್ಟ್ ನೋಡ್ತಾ ಬನ್ನಿ. ಒಂದು 2-3 ಕ್ವಶನ್ ಪೇಪರ್ ನಾನು ಹೇಳಿದ ತಕ್ಷಣ ನಿಮ್ಗೊಂದು ಥೀಮ್ ರಿಪೀಟ್ ಆಗಿರೋದು ಕಾಣಿಸುತ್ತೆ. ಕೊನೆಯಲ್ಲಿ ಯಾವ್ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಕ್ವಶನ್ ಕೇಳಿದ್ದಾರೆ, ಯಾವ ಚಾಪ್ಟರ್ ಓದ್ಬೇಕು, ಯಾವ್ದಕ್ಕೆ ಜಾಸ್ತಿ ಒತ್ತನ್ನ ಕೊಡ್ಬೇಕು ಅದನ್ನ ಹೇಳ್ತೀನಿ. ಸೊ ಅದಾರ್ಥ ಆಗ್ಬೇಕು ಅಂದ್ರೆ ಈಗ ನಾನು ಮಾಡ್ತಾ ಇದ್ದೀನಲ್ಲ, ಸುಮ್ಮನೆ ನೋಡ್ಕೊಂಡ್ ಬನ್ನಿ. ನೆಕ್ಸ್ಟು ಸ್ವತಂತ್ರ ಏಕೀಕರಣ ಚಳವಳಿ. ಅಗೈನ್ ನೋಡಿ 2 ಪ್ರಶ್ನೆ, ಸ್ವತಂತ್ರ ಏಕೀಕರಣ ಚಳವಳಿ. ನೆಕ್ಸ್ಟು ಫ್ರೀಡಮ್ ಸ್ಟ್ರಗಲ್ ಇನ್ ಕರ್ನಾಟಕ ಅಂಡ್ ಕರ್ನಾಟಕ ಯೂನಿಫಿಕೇಶನ್ ಅಂತ ಒಂದು ಚಾಪ್ಟರ್ ಇರುತ್ತೆ.
ಸೊ ನೆಕ್ಸ್ಟ್ ಮೈಸೂರು ದಿವಾನಲ್ಲಿ ಅಗೇನ್ ಒಂದು ಕ್ವಶನ್ ಬಂದಿದೆ ಸರ್. ಅದರಲ್ಲಿ ಯಾವ್ದಾವ್ದ್ರ ಮೇಲೆ ಬಂದಿದೆ ಸರ್? ನಾ ಮುಂಚೆ ಯಾರು ಬಂದಿತ್ತು? ದಿವಾನ್ ಮಿರ್ಜಾ ಇಸ್ಮಾಯಿಲಿ ಬಗ್ಗೆ. ಈಗ ಯಾವ್ದು ಬಂದಿದೆ? ಇದೇ ಕ್ವಶನ್ ಪೇಪರ್ ಅಲ್ಲಿ ಮಿರ್ಜಾ ಇಸ್ಮಾಯಿಲಿ ಅವ್ರನ್ನ ಸೇರಿಸಿ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಮಾಡಿದ್ದಾರೆ. ಶೇಷಾದ್ರಿ ಅಯ್ಯರ್, ಮಿರ್ಜಾ ಇಸ್ಮಾಯಿಲ್, ವಿ ಪಿ ಮಾಧವರಾವ್, ಅಲ್ಬಿಯನ್ ಬ್ಯಾನರ್ಜಿ ಇವ್ರ ಮೇಲೆ ಒಂದು ಪ್ರಶ್ನೆ ಆಗಿದೆ. ನೆಕ್ಸ್ಟು ಮೈಸೂರು ಒಡೆಯರ್ಸ್ ಅಲ್ಲೇ ಕೃಷ್ಣ ರಾಜ ಒಡೆಯರು ಅಂದ್ರೆ ಕೃಷ್ಣರಾಜ ಒಡೆಯರ್ ಫೋರ್ತ್ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಿಂದ ಕ್ವಶನ್ ಬಂದಿದೆ. ಮೈಸೂರು ಒಡೆಯರಲ್ಲಿ ಯಾರ ಬಗ್ಗೆ? ಕೃಷ್ಣರಾಜ ಒಡೆಯರ್. ತಮಗೆ ಗೊತ್ತಿಲ್ಲ, ಇದೇ ಕ್ವಶನ್ ನಡೆದಿರೋದು ಫೆಬ್ರವರಿಯಲ್ಲಿ. ನೆಕ್ಸ್ಟ್ ಕ್ವಶನ್ ಪೇಪರ್ ಅಲ್ಲೂ ಸೇಮ್ ಇವ್ರ ಮೇಲೆ ಕ್ವಶನ್ ಬಂದಿದೆ. ಸೊ ಎಕ್ಸಾಮ್ ಟೈಮಲ್ಲಿ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಓದ್ಬೇಕು. ನಾರ್ಮಲ್ ಟೈಮಲ್ಲಿ ಎಲ್ಲ ಇಷ್ಟು ಓದ್ಬೇಕು. ನೆಕ್ಸ್ಟ್ ಬರೋಣ KA 708 11ನೇ ತಾರೀಕು 1ನೇ ತಿಂಗಳು ನಡೆದಿದ್ದು. ಅಗೈನ್ ಕ್ವಶನ್ ನೋಡಿ, ಸಶಸ್ತ್ರ ಪ್ರತಿಭಟನೆ ಆರ್ಮಡ್ ರೆಬಿಲಿಯನ್. ಇಲ್ಲಿ ನೋಡು ಕೇಳಿದ್ರು ಸಶಸ್ತ್ರ ಪ್ರತಿಭಟನೆ ಯಾವ್ದು ಕೇಳಿದ್ರು? ದೋಡಿಯವಾಗ್. ಬಟ್ ಇಲ್ಲಿ ಯಾವ್ದು ಕೇಳಿದ್ದಾರೆ? ಆರ್ಮಡ್ ರೆಬಿಲಿಯನ್ ನ ಒಂದಷ್ಟು ದಂಗೆಗಳನ್ನ ಕೊಟ್ಟು ಕ್ರೊನಾಲಜಿಕಲ್ ಆರ್ಡರ್ ಕ್ರಮಾನುಗತೆಯಲ್ಲಿ ನೋಡಿ ತಮ್ಗೀಗ ಕ್ಲಿಯರ್ ಆಯ್ತು. ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಏನಂದ್ರೆ ಸಶಸ್ತ್ರ ಪ್ರತಿಭಟನೆ ಇಂಪಾರ್ಟೆಂಟು, ರೆಬಿಲಿಯನ್ಸ್ ಇಂಪಾರ್ಟೆಂಟ್, ಅದು ರಿವೋಲ್ಟ್ಸು. ಆ ದಂಗೆಗಳಲ್ಲಿ ಯಾರು ನಾಯಕರಾಗಿದ್ರು, ಎಲ್ಲಿ ನಡೆದಿದ್ದು, ಯಾವ ದಂಗೆ, ಜೊತೆಗೆ ಕ್ರೊನಾಲಜಿಕಲ್ ಆರ್ಡರ್ ಯಾವಾಗ ಯಾವ್ಯಾವ್ದು ನಡೀತು. ಕ್ಲಿಯರ್? ನೆಕ್ಸ್ಟು ಸರ್ ರಿವೋಲ್ಟ್ಸ್ ಅಥವಾ ದಂಗೆಗಳು ಯಾವ್ಯಾವ್ದು ಓದ್ಬೇಕು ಸರ್ ನಾವು? ಯೂಶಲಿ ಇಲ್ಲಿ ಕೇಳಿರೋದು ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಬಡಿದೆ ಅಂತೇಳಿ ಕಿತ್ತೂರು ದಂಗೆ, ರಾಣಿ ಜಯಮ್ಮ ಅಲ್ಲ, ರಾಣಿ ಚೆನ್ನಮ್ಮ, ಕಿತ್ತೂರು ದಂಗೆ. ನಾನು ಸಿದ್ದರಾಮಯ್ಯ ಸರ್ ಫ್ಯಾನ್ ಅದಕ್ಕೆ. ನೆಕ್ಸ್ಟು ನಗರ ರಿವೋಲ್ಟ್, ನಗರ ದಂಗೆ ಬಗ್ಗೆ ಕೇಳಿದ್ದಾರೆ. ಬೂದಿ ಬಸಪ್ಪ ಅವ್ರ ಬಗ್ಗೆ, ವೆಂಕಟಾದ್ರಿ ನಾಯಕ್ ಅವ್ರು ಯಾವ ದಂಗೆ ಮಾಡಿದ್ರು, ಕೊಪ್ಪಳ ವೀರಪ್ಪ ಯಾವ ದಂಗೆ ಮಾಡಿದ್ರು, ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಬರಿತಾ ಬನ್ನಿ ಅಂತ ಕೇಳಿರ್ತಕ್ಕಂಥದ್ದು ಪ್ರಶ್ನೆ. ಅಲ್ಲಿಗೆ ಇವರು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಾಯ್ತು. ನನ್ನ ಸೀರೀಸ್ ಜೊತೆಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಏನೇನು ಓದಬೇಕು ಅನ್ನೋದನ್ನು ನಿಮಗೆ PDF ಕಳಿಸ್ತೀನಿ, ಅಥವಾ ನಿಮ್ಮ ಟೆಸ್ಟ್ ಸೀರೀಸ್ ಪ್ರಿಂಟ್ ಆಗಿ ಮನೆ ಕಳಿಸ್ತೀನಲ್ವ ಅದರಲ್ಲೇ ಪ್ರಿಂಟ್ ಕಳಿಸ್ತೀನಿ. ನಾನು ಪ್ರಿಂಟಿಗೆ ದುಡ್ಡು ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಕಳಿಸ್ತೀನಿ. ನೆಕ್ಸ್ಟು ಇಂಪಾರ್ಟೆಂಟ್ ದಂಗೆಗಳು ಮತ್ತು ಸತ್ಯಾಗ್ರಹಗಳು. ಅಲ್ಲಿಗೆ ತಮಗೇನು ಗೊತ್ತಾಯ್ತು ಅಂದರೆ ಸಶಸ್ತ್ರ ಪ್ರತಿಭಟನೆ, ಆರ್ಮಡ್ ರೆಬಿಲಿಯನ್ಸ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಸೊ ಇಷ್ಟು ಕ್ವಶನ್ ಕೇಳಿದ್ದಾರೆ ಮೇಲ್ಗಡೆ ಏನೇನು ದಂಗೆ ಹೇಳಿದ್ನಲ್ಲ ಅದ್ರ ಬಗ್ಗೆ. ಬಟ್ ಇದನ್ನ ಬಿಟ್ಟು ಹೊರತುಪಡಿಸಿ ಇನ್ಯಾವ ಓದಿದಾವೆ ಸರ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದಂಗೆಗಳಾಗಿರ್ಬೋದು, ಸತ್ಯಾಗ್ರಹಗಳಾಗಿರ್ಬೋದು. ಶಿವಪುರ ಸತ್ಯಾಗ್ರಹ POQ ಆಗಿದೆ. ಕೊಪ್ಪಳ ದಂಗೆ ಇಲ್ಲಿ ಆಗಿದೆ ನೋಡಿ. ಬೀದರ್ ದಂಗೆ ಇಂಪಾರ್ಟೆಂಟು, ಮುಂಡರಗಿ ದಂಗೆ ಇಂಪಾರ್ಟೆಂಟು, ಸುರಪುರ ದಂಗೆ ಇಂಪಾರ್ಟೆಂಟು, ವಿದುರಾಶ್ವಥ ಘಟನೆ, ಆಲಗಲಿಯ ದಂಗೆ. ಅಟ್ಲೀಸ್ಟ್ ಇಷ್ಟು ಇಂಪಾರ್ಟೆಂಟ್. ಇದರಲ್ಲಿ ಏನೇನು ನೋಡಬೇಕು? ದಂಗೆ ಯಾವಾಗಾಯ್ತು, ಯಾವ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ, ಯಾರು ನಾಯಕತ್ವವನ್ನು ವಹಿಸಿದ್ರು, ಎಲ್ಲಿ ನಡೀತು. ನೆಕ್ಸ್ಟ್ ಬಾದಾಮಿ ಚಾಲುಕ್ಯರು. ಈ ಚಾಪ್ಟರ್ ಇಂದ ಒಂದು ಕ್ವಶನ್ ಆಗಿದೆ. ಬಾದಾಮಿ ಚಾಲುಕ್ಯರಿಂದ ಕೇಳಿರ್ತಕ್ಕಂಥ ಕ್ವಶನ್ ಅಲ್ಲಿ ಟೆಂಪಲ್ಸ್ ಬಗ್ಗೆನೇ ಕೇಳಿರೋದು. ಅದರಲ್ಲೂ ಬಾದಾಮಿ ಚಾಲುಕ್ಯರ ಕೇವ್ ಟೆಂಪಲ್ಸ್, ಗುಹಾಂತರ ದೇವಾಲಯಗಳೇನಿದಾವಲ್ವಾ, ಆ ಶಿವ ಟೆಂಪಲ್ ಯಾವುದು, ಅದರಲ್ಲಿ ವೈಷ್ಣವ ಟೆಂಪಲ್ ಯಾವುದು, ಜೈನ ಟೆಂಪಲ್ ಯಾವುದು, ಯಾವ ನಂಬರು, ಫಸ್ಟ್ ಟೆಂಪಲ್ ಅಲ್ಲಿ ಯಾವ್ದಿದೆ, ಸೆಕೆಂಡ್ ಅಲ್ಲಿ ಯಾವ್ದಿದೆ, ಥರ್ಡ್ ಯಾವ್ದಿದೆ. ಸೊ ಈ ರೀತಿ ಪ್ರಶ್ನೆಯನ್ನು ಕೇಳಿದರೆ ಸೊ ಇಂಪಾರ್ಟೆಂಟ್ ಬಾದಾಮಿ ಚಾಲುಕ್ಯರ ಕೇವ್ ಟೆಂಪಲ್. ನೆಕ್ಸ್ಟು ಕೊನೆಯಲ್ಲಿ ಹೇಳ್ತೀನಿ ಯಾವ್ದ್ರ ಮೇಲೆ ಜಾಸ್ತಿ ಬಂದಿದೆ ಅಂತ, ನೋಡ್ತಾ ಬನ್ನಿ, ಜಸ್ಟ್ ಅಬ್ಸರ್ವ್ ಮಾಡಿ. ನೆಕ್ಸ್ಟು ಆದಿಲ್ ಶಾಹಿಗಳಿಂದ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ 11/1 ಜನವರಿಯಲ್ಲಿ ನಡೆದಿರ್ತಕ್ಕಂಥದ್ದು KA 708. ಇಬ್ರಾಹಿಂ ಆದಿಲ್ ಶಾ 2 ಬಗ್ಗೆ ಪ್ರಶ್ನೆಯನ್ನ ಕೇಳಿದರೆ. ಅಲ್ಲೂ ಇಲ್ಲಿ ಹೆಂಗ್ ಕೇಳಿದರೆ ಅಂದ್ರೆ ಸ್ಮಾರಕಗಳು, ಮಾನ್ಯುಮೆಂಟ್ಸ್ ಯಾವ್ಯಾವು ಅನ್ನೋದು ಕೇಳಿದರೆ. ಇಲ್ಲೂ ಅದನ್ನೇ ಕೇಳಿದ್ದಾರೆ ನೋಡಿ, ಫೆಬ್ರವರಿ ಆಗಿರೋದು. ಜನವರಿಯಲ್ಲಿ ಅದೇ ಕೇಳಿದ್ದಾರೆ, ಫೆಬ್ರವರಿಲಿ ಕೂಡ ಅದನ್ನೇ ಕೇಳಿದ್ದಾರೆ. ಯಾವುದು? ಇಬ್ರಾಹಿಂ ಆದಿಲ್ ಶಾ ಮಾನ್ಯುಮೆಂಟ್ಸ್ ಬಗ್ಗೆ. ಸೊ ಅಲ್ಲಿಗೆ ತಮಗೆ ಗೊತ್ತಾಯ್ತು ಇಬ್ರಾಹಿಂ ಆದಿಲ್ ಶಾ ಅವ್ರ ಮಾನ್ಯುಮೆಂಟ್ಸ್ ಇಂಪಾರ್ಟೆಂಟು. ಇಲ್ಲಿ ಯಾವ ಚಾಪ್ಟರ್ ಅಲ್ಲಿ ಬರುತ್ತೆ ಸರ್? ಬಿಜಾಪುರ ಸುಲ್ತಾನ್. ಅದರಲ್ಲಿ ಯಾವುದು? ಮುಸ್ಲಿಂ ರಾಜವಂಶಗಳು ಅಂತೇಳಿ, ಮುಸ್ಲಿಂ ಡೈನೆಸ್ಟೀಸ್ ಅಂತೇಳಿ ಸೂರ್ಯನಾಥ್ ಕಾಮತ್ ಸರ್ ಬುಕ್ಕಲ್ಲಿದೆ. ನೆಕ್ಸ್ಟು ರಾಷ್ಟ್ರಕೂಟರಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ರಾಷ್ಟ್ರಕೂಟರಲ್ಲಿ ನಿಮಗೆ ಎಕ್ಸಾಮ್ ಕ್ವಶನ್ ಆಗದೆ ಅಮೋಘ ವರ್ಷನ ಆಡಳಿತ ಸುಧಾರಣೆಗಳು ಯಾವ್ಯಾವು, ಇವನ್ ತಂಗಿ ಯಾರಿಗೆ ಕೊಟ್ಟು ಮದುವೆ ಮಾಡ್ದ, ಇವನ್ ಯಾರನ್ನ ಮದುವೆ ಮಾಡ್ಕೊಂಡ್ ಬಂದ,
ಈ ಪ್ರಶ್ನೆ. ಸೊ ಅಮೋಘ ವರ್ಷನ್. ನೆಕ್ಸ್ಟು ಸ್ವಾತಂತ್ರ್ಯ ಮತ್ತೆ ಏಕೀಕರಣ ಚಳವಳಿ, ವೆರಿ ವೆರಿ ಇಂಪಾರ್ಟೆಂಟ್. ಸ್ವಾತಂತ್ರ್ಯ ಮತ್ತೆ ಏಕೀಕರಣ ಚಳವಳಿ. ಸೊ ಈ ಸ್ವಾತಂತ್ರ್ಯ ಮತ್ತು ಏಕೀಕರಣ ಚಳವಳಿಯಲ್ಲಿ 2 ಕ್ವಶನ್ ಕೇಳಿದ್ದಾರೆ. ಯೂನಿಫಿಕೇಶನ್ ಅಥವಾ ಇಂಟಿಗ್ರೇಷನ್ ಮೂವ್ಮೆಂಟ್ ಅಂತ ನೀವೇನ್ ಕರಿತೇವಲ್ವಾ, ಸೊ ಅದರಲ್ಲಿ 2 ಪ್ರಶ್ನೆಯನ್ನ ಕೇಳಿದ್ದಾರೆ. ಅಗೇನ್ ಇಲ್ಲೂ ರಿಪೀಟ್ ಇದೆ ನೋಡಿ, ಮೈಸೂರು ಕೃಷ್ಣರಾಜ ಒಡೆಯರ್ 3, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ರಿಪೀಟ್ ಆಗಿದೆ. ಅಲ್ಲಿ ಯಾವ್ದಾಗಿತ್ತು, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅಲ್ಲಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದ್ರೆ ಕೃಷ್ಣರಾಜ ಒಡೆಯರ್ 3 ಅಂದ್ರೆ ಕೃಷ್ಣರಾಜ ಒಡೆಯರ್ 4, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಾಯ್ತಪ್ಪ. ನೆಕ್ಸ್ಟ್ ಕ್ವಶನ್ ಪೇಪರ್ಗೆ ಬಂದ್ರೆ KSRTC NWKE ಅವ್ರು ನಡೆಸಿದ್ದು ಗ್ರೂಪ್ ಬಿ ಹುದ್ದೆ ಈ ಏಪ್ರಿಲ್ ಅಲ್ಲಿ ನಡೆಸಿದ್ದು 2026 ಅಲ್ಲಿ. ಅಲ್ಲೂ ಕೂಡ ಕೇಳಿದ್ರು ಟೆಂಪಲ್ ಅಂಡ್ ಪ್ಲೇಸಸ್. ನಿಮಗೆ ಒಂದು ಗೊತ್ತಾಗ್ತಾ ಇದೆ, ಬಾದಾಮಿ ಚಾಲುಕ್ಯರು ಮತ್ತೆ ಕಲ್ಯಾಣಿ ಚಾಲುಕ್ಯರಲ್ಲಿ ಟೆಂಪಲ್ ಮೇಲೆ ಕ್ವಶನ್ ಆಗ್ತಾ ಇದೆ. ಆ ಫಾರ್ಮೆಟ್ ರಿಪೀಟ್ ಆಗ್ತಾ ಇದೆ ನೋಡಿ, ಟೆಂಪಲ್ ಅಂಡ್ ಪ್ಲೇಸಸ್, ಕಲ್ಯಾಣಿ ಚಾಲುಕ್ಯರು ಮತ್ತೆ ಕಲಚೂರಿಗಳು ಮೇಲೆ. ಅದರಲ್ಲೂ ಕೂಡ 6th ಚಾಪ್ಟರ್ ಇದು ಸೂರ್ಯನಾರಾಯಣ ಕಾಮತ್ ಸರ್ ಬುಕ್ ಅಲ್ಲಿ. ಅದರಲ್ಲಿ ಟೆಂಪಲ್ಸ್ ಅಂಡ್ ಪ್ಲೇಸಸ್, ಕಲ್ಯಾಣ ಚಾಲುಕ್ಯರ ದೇವಾಲಯಗಳು ಏನಿದಾವಲ್ವ ಅದು 104ನೇ ಪೇಜಲ್ಲಿ ಆನ್ಸರ್ ಇದೆ. ಅದಕ್ಕೆ ಕಂಪ್ಲೀಟ್ ಟೆಂಪಲ್ ಬಗ್ಗೆ ಇದೆ ಸೂರ್ಯನಾರಾಯಣ ಕಾಮತ್ ಸರ್ ಬುಕ್ ಅಲ್ಲಿ 104ನೇ ಪೇಜಲ್ಲಿ. ಸರ್ ಟೆಂಪಲ್ ಇಲ್ಲಿ ಯಾವ್ಯಾವ ಕೇಳಿದ್ದಾರೆ ಸರ್, ಕಾಶಿ ವಿಶ್ವೇಶ್ವರ ಟೆಂಪಲ್ಲು, ನವಲಿಂಗ ಟೆಂಪಲ್, ಮಹಾದೇವ ಟೆಂಪಲ್, ಮಲ್ಲಿಕಾರ್ಜುನ ಟೆಂಪಲ್ ಬಗ್ಗೆ ಕೇಳಿದ್ದಾರೆ. ಇದಾದ ನಂತರ ಗಂಗರು ಬಗ್ಗೆ ಕ್ವಶನ್ ಇದೆ. ಗಂಗರಲ್ಲಿ ಯಾವ್ರ ಬಗ್ಗೆ, ಮಾರಸಿಂಹ 2 ಪೇಜ್ ನಂಬರ್ 40 ಇದೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್. ಮಾರಸಿಂಹ 2 40 ಪೇಜ್ ಓಪನ್ ಮಾಡಿ ನೋಡಿ, ಸೂರ್ಯನಾರಾಯಣ ಕಾಮತ್ ಸರ್ ಬುಕ್ ಅಲ್ಲಿ ಮಾರಸಿಂಹ 2 ಅಂತ ಒಬ್ಬ ದರ ಇದ್ದಾರೆ. ಸೊ ಅವ್ರ ಬಗ್ಗೆ ಕ್ವಶನ್ ಆಗಿದೆ ಗಂಗಾರು ಅಲ್ಲಿ. ನೆಕ್ಸ್ಟ್ VAO ನೋಡ್ತಾ ಹೋದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಒಂದು ಕ್ವಶನ್, ಅದರಲ್ಲಿ ಯಾವುದು ಸಂಗಮ ರಾಜ್ಯವಂಶದ ಬಗ್ಗೆ ಒಂದು ಕ್ವಶನ್. ನೆಕ್ಸ್ಟ್ ಶ್ರವಣ ಬೆಳಗೊಳ, ಗಂಗರು ಮತ್ತೆ ಮೌರ್ಯರು ಒಡೆಯರ್ ಏನಿದೆಯಲ್ಲ ಅದರಲ್ಲಿ ಶ್ರವಣ ಬೆಳಗೊಳದ ಬಗ್ಗೆ ಒಂದು ಪ್ರಶ್ನೆ ಆಗಿದೆ. ಆದಿಲ್ ಶಾಹಿ, ನಾನು ಹೇಳಿದ್ನಲ್ವ ನೋಡಿ, ಬಿಜಾಪುರದ ಸುಲ್ತಾನರಲ್ಲಿ ಇಬ್ರಾಹಿಂ ಆದಿಲ್ ಶಾ ಬಿಟ್ರೆ ಆದಿಲ್ ಶಾಹಿ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಆದಿಲ್ ಶಾಹಿ ಮನೆತನದ ರಾಯಭಾರಿಗಳ ಬಗ್ಗೆ, ಅಲ್ಲಿ ಬಂದಿರತಕ್ಕಂಥ ಅಂಬಾಸಿಡರ್ಸ್ ಬಗ್ಗೆ ಕ್ವಶನ್ ಆಗಿದೆ. ಇವ್ರ ಬಗ್ಗೆ ನಿಮಗೆ ಕ್ವಶನ್ ಆಗದೆ ಒಂದೆರಡು. ಒಂದು ಇವರ ಸ್ಮಾರಕ ಮಾನ್ಯುಮೆಂಟ್ಸ್ ಇಂಪಾರ್ಟೆಂಟ್, ಅದು ಬಿಟ್ರೆ ಅಂಬಾಸಿಡರ್ಸ್ ಇಲ್ಲಿ ಯಾರಿಗೆ ಬಂದ್ರು ಇಲ್ಲಿಂದ ಎಲ್ಲರೂ ಕಳ್ಸಿದ್ರು ಅಂಬಾಸಿಡರ್ಸ್ ರಾಯಭಾರಿಗಳು. ಕರ್ನಾಟಕದ ದಂಗೆಗಳು ವೆರಿ ವೆರಿ ಇಂಪಾರ್ಟೆಂಟ್. ಆರ್ಮಡ್ ರೆಬಿಲಿಯನ್ ಪ್ರತಿ ಕ್ವಶನ್ ಪವರ್ 1 or 2 ಕ್ವಶನ್ಸ್ ಇರುತ್ತೆ. ಅದರಲ್ಲಿ ಯಾವ್ಯಾವ ದಂಗೆಗಳು ಅಂತೇಳಿ ಹಿಂದೆ ಹೇಳಿದೆ, ಕೊನೆಗೂ ಹೇಳ್ತೀನಿ ಯಾವ್ಯಾವ ಓದ್ಬೇಕು ಅಂತ. ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಅವರ ಲಾಂಛನದ ಬಗ್ಗೆ ನಿಮ್ಗೆ, ಲಾಂಛನದ ಬಗ್ಗೆ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು ಲಾಂಛನದ ಬಗ್ಗೆ ಮಾಸ್ಟರ್ ಫಾಲೋಯಿಂಗ್ ಆಗಿದೆ. ನೆಕ್ಸ್ಟು ಕರ್ನಾಟಕ ಸ್ವತಂತ್ರ ಚಳವಳಿ ಏನಿದೆ ಅದರಿಂದ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ನೋಡ್ಬೋದು. ಮೋಟಾರ್ ವೆಹಿಕಲ್ ಅಲ್ಲಿ ನೋಡಿದ್ರೆ ಅಗೈನ್ ಸೇಮ್ ನಾನು ಹೇಳಿದೆ ಮುಸ್ಲಿಂ ಡೈನಾಸ್ಟಿಯಲ್ಲಿ ಬಿಜಾಪುರ ಸುಲ್ತಾನಲ್ಲಿ ಇಂಪಾರ್ಟೆಂಟ್ ಅಂತೇಳಿ, ಅದೇ ಕ್ವಶನ್ ಆಗಿರೋದು. ಅಗೈನ್ ಆದಿಲ್ ಶಾಹಿಗಳೇ, ಬಿಜಾಪುರ ಸುಲ್ತಾನ್ ವೆರಿ ವೆರಿ ಇಂಪಾರ್ಟೆಂಟ್. ಆಂಗ್ಲ ಮೈಸೂರು ಯುದ್ಧ ತಾವು ಬರೀತಿರ್ಬಿಡಿ. ಐಹೊಳೆ ಅಂತ ಬಂದ್ರೆ ಅಲ್ಲಿ ಜಾಸ್ತಿ ಕ್ವಶನ್ ಏನಾಗಿಲ್ಲ. ವಾಸ್ತುಶಿಲ್ಪದ ಬಗ್ಗೆ ಒಂದು ಪ್ರಶ್ನೆ ಆಗಿದೆ. ಮೈಸೂರು ದಿವಾನರು ಇಂಪಾರ್ಟೆಂಟ್ ಬಿಕಾಸ್ 3 ಪೇಪರ್ ಅಲ್ಲಿ ನೋಡಿದ್ರೆ ನೀವು ಮೈಸೂರು ದಿವಾನರು, ಮಿರ್ಜಾ ಇಸ್ಮಾಯಿಲ್ ಇಲ್ಲಿ 2 ಪ್ರಶ್ನೆ, ಇಲ್ಲೂ ಮಿರ್ಜಾ ಇಸ್ಮಾಯಿಲ್, ನೆಕ್ಸ್ಟ್ ಶೇಷಾದ್ರಯ್ಯರ್, VP ಮಾಧವ್ ಎಕ್ಸೆಟ್ರಾ. ಸೊ ಅದಾದ ನಂತರ ಪೇಪರ್ ಅಲ್ಲೂ ಕೂಡ ಇತ್ತು, ಇಲ್ಲೂ ಕೂಡ ಇದೆ. ಮೈಸೂರು ದಿವಾನರು ಇಂಪಾರ್ಟೆಂಟ್. ರಾಷ್ಟ್ರಕೂಟರು ಅಮೋಘ ವರ್ಷ ನೃಪತುಂಗನ್ ಬಗ್ಗೆ ಕೇಳಿದ್ರಲ್ಲಿ, ಇಲ್ಲಿ ರಾಷ್ಟ್ರಕೂಟರಲ್ಲಿ ರಾಯಭಾರಿ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್ ಮೈಸೂರು ಒಡೆಯರು ಅವರ ದಳವಾಯಿಗಳ ಬಗ್ಗೆ ಪ್ರಶ್ನೆ ಆಗಿದೆ. ನೆಕ್ಸ್ಟ್ ರಾಷ್ಟ್ರಕೂಟರ ಬಗ್ಗೆ ತಮಗೆ ಗೊತ್ತಿರಲಿ, ಹೇಗೇನೆ 2 ಪ್ರಶ್ನೆ ಇಲ್ಲಾಗಿದೆ. ಒಂದು ಅಮೋಘ ವರ್ಷ ನೃಪತುಂಗನ ಬಗ್ಗೆ ಆಗಿತ್ತು, ಅದು ಬಿಟ್ರೆ ಇಲ್ಲಿಂದ ಹೋಗಿರ್ತಕ್ಕಂಥ ರಾಯಭಾರಿಗಳು ಅಥವಾ ಇಲ್ಲಿ ಬಂದಿರತಕ್ಕಂಥ ರಾಯಭಾರಿಗಳು, ಅದನ್ನ ಬಿಟ್ರೆ ಈ ಒಂದು ರಾಷ್ಟ್ರಕೂಟರ ಆಡಳಿತದ ಅವಧಿಯಲ್ಲಿ ಅಲ್ಲಿಗೆ ಬಂದಿರತಕ್ಕಂಥ ಅರ ಪ್ರವಾಸಿ ಬಗ್ಗೆ ಪ್ರಶ್ನೆ ಆಗಿತ್ತು. ಸೊ ರಾಷ್ಟ್ರಕೂಟರ ಬಗ್ಗೆ ಬಂದ್ರೆ ಒಂದು ರಾಯಭಾರಿಗಳು, ಇನ್ನೊಂದು ಪ್ರವಾಸಿಗರು ಬಂದ್ರೆ, ಇನ್ನೊಂದು ಅಮೋಘ ವರ್ಷ ನೃಪತುಂಗ. ಇವ್ರ 3 ಮೇಲೆ ಕ್ವಶನ್ ರಿಪೀಟ್ ಆಗಿದೆ. PDO HKಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು, ಅದನ್ನ ಬಿಟ್ಟರೆ ಕರ್ನಾಟಕದ ರೈತರ ದಂಗೆ, ನಾನು ರಿವೋಲ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದರಲ್ಲಿ ಇರುತ್ತೆ. ಒಂದು 10-15 ಇಂಪಾರ್ಟೆಂಟ್ ನಾನು ಬರ್ಸಿದ್ದೀನಿ ಆಗಲೇ, ಕೊನೆಯಲ್ಲೂ ಕೂಡ ಕೊಡ್ತೀನಿ. ನೆಕ್ಸ್ಟು
PDO ನಾನ್ HKಯಲ್ಲಿ ಚಾಲುಕ್ಯರ ವಾಸ್ತುಶಿಲ್ಪದ ಬಗ್ಗೆ ಒಂದು ಪ್ರಶ್ನೆ ಆಗಿತ್ತು. ಚಾಲುಕ್ಯರು ತಮಗೆ ಇಂಪಾರ್ಟೆಂಟ್ ಆಲ್ರೆಡಿ ಇದು 2-3 ಕಡೆ ಆಗಿದೆ ಚಾಲುಕ್ಯರ ಬಗ್ಗೆ ನೋಡಿ. ಅವರ ದೇವಾಲಯಗಳು ಕಲ್ಯಾಣಿ ಚಾಲುಕ್ಯರ ದೇವಾಲಯಗಳ ಬಗ್ಗೆ ಆಗಿದೆ. ಮತ್ತೆ ಇನ್ನೊಂದು ಚಾಲುಕ್ಯರ ಬಗ್ಗೆ ಇಲ್ಲೆಲ್ಲೋ ಆಗಿದೆ, ಬಾದಾಮಿ ಚಾಲುಕ್ಯರ ಕೇವ್ ಟೆಂಪಲ್ಸ್, ದೇವಾಲಯಗಳು ಕೇವ್ ಟೆಂಪಲ್ಸ್ ಇಲ್ಲಿ ಅದ್ರ ಬಗ್ಗೆ ಇದೆ. ಚಾಲುಕ್ಯರ ವಾಸ್ತುಶಿಲ್ಪ ನೀವು ಅಲ್ಲಿ ಒಂದು ಪ್ಯಾಟರ್ನ್ ಗೊತ್ತಾಗ್ತಾ ಇದೆ. ಚಾಲುಕ್ಯರು ಬಂದ್ರೆ ಅವರ ಟೆಂಪಲ್ ದೇವಾಲಯಗಳು, ಅಲ್ಲಿರ್ತಕ್ಕಂಥ ಸ್ಮಾರಕಗಳು, ಅದಾದ ನಂತರ ಆ ದೇವಾಲಯಗಳು ಅಂತ ಬಂದ್ರೆ ಆ ದೇವಾಲಯದ ವಾಸ್ತುಶಿಲ್ಪ. ಸೊ ನೆಕ್ಸ್ಟ್ ಚಾಲುಕ್ಯರ ಸಾಹಿತ್ಯದ ಬಗ್ಗೆ ಒಂದು ಕ್ವಶನ್ ಅದೇ PDOದಲ್ಲಿ. ಅಗೇನ್ ಬೆಂಗಳೂರಿನ ಶಾಸನ ನೋಡಿ, PDO 2ರಲ್ಲೂ ಕೇಳಿದ್ದಾರೆ ಬೆಂಗಳೂರು ಶಾಸನ. PDO HKಯಲ್ಲೂ ಬೆಂಗಳೂರು ಶಾಸನದ ಬಗ್ಗೆ ಇದೆ, ನಾನ್ HKಯಲ್ಲೂ ಕೂಡ ಬೆಂಗಳೂರು ಶಾಸನ ಇದೆ. ಸಿಂಪಲ್. ಮೈಸೂರಿನ ಒಡೆಯರು ಅಗೇನ್ ರಿಪೀಟು. ನೆಕ್ಸ್ಟ್ ಕರ್ನಾಟಕದ ಬುಡಕಟ್ಟುಗಳು ಅಂದ್ರೆ ಟ್ರೈಬ್ಸ್, ಅದು ಕೂಡ ಇಂಪಾರ್ಟೆಂಟು. ಅದಾದ ನಂತರ ಗ್ರೂಪ್ ಬಿ ಇಲ್ಲಿ ನಾನ್ HK ಜನವರಿಯಲ್ಲಿ ನಡೆದಿರೋದು ಮೈಸೂರು ನಾನು ಹೇಳ್ತಾನೆ ಇದ್ದೀನಿ, ಮೈಸೂರು ದಿವಾನರು ಎಲ್ಲ ಚಾಪ್ಟರ್ಲ್ಲೂ ಬಂದಿದೆ. ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದು 3 ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡಿದ್ದೀವಿ. ಗಂಗರು, ಹೊಯ್ಸಳರು, ರಾಷ್ಟ್ರಕೂಟರು, ಕಲ್ಯಾಣಿ ಬೇಕೇ ಬೇಕು. ಕಲ್ಯಾಣಿ ಚಾಲುಕ್ಯರು ಬೇಕು, ರಾಷ್ಟ್ರಕೂಟರು ಬೇಕು, ಹೊಯ್ಸಳರು, ಗಂಗರು. ಇವರು ಯಾವ್ಯಾವ ಕ್ವಶನ್ ರಿಪೀಟ್ ಆಗಿದೆ ಅಂತ ನಾನು PDF ಕೊಡ್ತೀನಿ ನೋಡಿ. 401ನ ಗಮನಿಸೋದ್ರ PSI ಏಕೀಕೃತ ಕರ್ನಾಟಕದ ಏಕೀಕೃತ ನೋಡಿ. 3 ಇಂಪಾರ್ಟೆಂಟ್ ರೆಬಿಲಿಯನ್ಸ್ ಅಂದ್ರೆ, ಒಂದು ಆರ್ಮ್ಡ್ ರೆಬಿಲಿಯನ್ಸ್ ದಂಗೆಗಳು, ನೆಕ್ಸ್ಟ್ ಕರ್ನಾಟಕದ ಏಕೀಕೃತ ಚಳುವಳಿಗಳು, ಇನ್ನ ಒಂದು ನಾನಾಗ್ಲೇ ಒಂದಷ್ಟು ದಂಗೆಗಳು ಇಂಪಾರ್ಟೆಂಟ್ ಏನು ಹೇಳಿದ್ನಲ್ಲ ಆ ದಂಗೆಗಳು, ಮತ್ತೆ ಇನ್ನೊಂದು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿ. ಈ 3 ಚಳುವಳಿ ಅಂತ ಬಂದ್ರೆ ಇಂಪಾರ್ಟೆಂಟ್. ಅಗೇನ್ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿದೇಶಿ ಪ್ರವಾಸಿ ಯಾರು ಬಂದಿದ್ದ ಅಂತ ಕೇಳಿದ್ದಾರೆ. ಅಲ್ಲಿಗೆ ಅಗೇನ್ ತಮಗೆ ಒಂದು ಚಾಪ್ಟರ್ ರಿಪೀಟ್ ಆಗ್ತಾ ಇದೆ. ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕೊನೆಯಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪೇಜ್ ಕೊಡ್ತೀನಿ, ಅದರಲ್ಲಿ ಎಷ್ಟೆಷ್ಟು ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಅದು ನಾನು ಡೈರೆಕ್ಟ್ ಆಗಿ ಅದನ್ನು ಕೊಡ್ಬೋದಿತ್ತು, ಬಟ್ ನಿಮಗೆ ಪ್ರೂಫ್ ಬೇಕಲ್ಲ, ಅದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಹೊಯ್ಸಳರು ಒಂದು, ಮೈಸೂರು ಒಡೆಯರು ಎಗೇನ್ ರಿಪೀಟ್ ಆಗ್ತಾ ಇದೆ. ಚೋಳರ ಶಾಸನಗಳಿಂದ ಒಂದು ಪ್ರಶ್ನೆ ಬಂದಿದೆ. PSI 544 ಅಲ್ಲಿ ನೋಡಿದ್ರೆ ಆದಿಲ್ ಶಾಹಿ, ನಾನು ಹೇಳಿದೆ ಬಿಜಾಪುರ ಸುಲ್ತಾನೇಟ್ಸಲ್ಲಿ ಆದಿಲ್ ಶಾಹಿಗಳು 5 ಸತಿ ರಿಪೀಟ್ ಆಗಿದೆ. ಅದನ್ನ ಬಿಟ್ಟರೆ ಮೈಸೂರು ಒಡೆಯರು. ಈಗ ನಾನೇನು ಇಷ್ಟೊತ್ತು ನಾನು ಮಾಡ್ಕೊಂಡ್ಬಂದಲ್ಲ, ಅದ್ರಲ್ಲಿ ಕೇವಲ 5 ಚಾಪ್ಟ್ರಲ್ಲಿ ಮೋರ್ ದನ್ 70% ಕ್ವಶನ್ಸ್ ಬಂದಿದೆ. ಯಾವ್ಯಾವುದು ಸರ್? ತಾವು ನೋಡ್ಬೋದು. ಮೈಸೂರು ಒಡೆಯರಲ್ಲಿ ಒಟ್ಟು ಈ ರೀಸೆಂಟ್ ನಡೆದಿರೋ 50 ಕ್ವಶನ್ ಅಲ್ಲಿ 13 ಕ್ವಶನ್ ಅದರಿಗೆ ಬಂದಿದೆ. ಮೋರ್ ದನ್ 25% ಅಲ್ಲೇ ಆಯ್ತು ಮೈಸೂರು ಒಡೆಯರು. ಅದರಲ್ಲಿ ಮೈಸೂರು ಒಡೆಯರು ಮತ್ತೆ ದಿವಾನರು ಸೇರಿ. ನೆಕ್ಸ್ಟ್ ಆ ಚಾಪ್ಟರ್ ಇಂಪಾರ್ಟೆಂಟ್ ಅಂತ ತಮಗೆ ಗೊತ್ತಾಯ್ತು. ಒಡೆಯರ್ಸ್ ಆಫ್ ಮೈಸೂರು ಅಂತ ಇರುತ್ತೆ, ಅಥವಾ ಮೈಸೂರು ಒಡೆಯರು ಅಥವಾ ಮೈಸೂರು ಅಂತ ಇರುತ್ತೆ. ಈ ಚಾಪ್ಟರ್ ಇಂಪಾರ್ಟೆಂಟ್ ಒಂದು. ಎರಡನೇದಾಗಿ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿ, ಅದರಲ್ಲಿ ಕೂಡ ಏಕೀಕರಣ, ಯೂನಿಫಿಕೇಶನ್ ಆಫ್ ಕರ್ನಾಟಕ, ಏಕೀಕರಣ ಚಳುವಳಿಗಳು, ನೆಕ್ಸ್ಟ್ ರೆಬಿಲಿಯನ್ಸ್, ದಂಗೆಗಳು, ಈ 3 ಸೇರಿ 10+ ಕ್ವಶನ್. ಈ ಚಾಪ್ಟರ್ ಇಂಪಾರ್ಟೆಂಟ್. ಸೆಕೆಂಡ್ 10+ ಕ್ವಶನ್. ನೆಕ್ಸ್ಟ್ ಬಂದ್ರೆ ವಿಜಯನಗರ ಸಾಮ್ರಾಜ್ಯ, ತುಂಬಾ ಚಿಕ್ಕ ಚಾಪ್ಟರ್, ತುಂಬಾ ದೊಡ್ಡದೇನಿಲ್ಲ, 4+ ಪ್ರಶ್ನೆಗಳು ಬಂದಿದ್ದಾವೆ. ಅದಾದ್ಮೇಲೆ ಮುಸ್ಲಿಂ ರಾಜ್ಯವಂಶಗಳು, ಇದೊಂದು ಚಾಪ್ಟರ್ ಇದೆ, ಇದು ಇಂಪಾರ್ಟೆಂಟ್. ಥರ್ಡ್ ಇದು ಇಂಪಾರ್ಟೆಂಟ್. 4th ವಿಜಯನಗರ ಸಾಮ್ರಾಜ್ಯ, ಅದರಲ್ಲೂ ಮುಸ್ಲಿಂ ರಾಜವಂಶಗಳಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳು. ನೆಕ್ಸ್ಟ್ ರಾಷ್ಟ್ರಕೂಟರ ಬಗ್ಗೆ 6 ಕ್ವಶನ್ ಬಂದಿದೆ, ಇದು 6th. ಅಟ್ಲೀಸ್ಟ್ ತಾವು ಟೈಮ್ ಇಲ್ಲ ಸರ್ ನನಗೆ ಅಂದ್ರೆ ಎಕ್ಸಾಮ್ ದಿನ ಬಿಫೋರ್ ಅಟ್ಲೀಸ್ಟ್ ಈ 5 ಓದಬೇಕಾಗುತ್ತೆ. ಸರ್ ಈ 5 ಓದಕ್ಕೆ ಎಷ್ಟು ದಿನ ಟೈಮ್ ತಗೊಳ್ಳಿ ಸರ್? ಒಂದು 60-65 ಪೇಜ್ ಇದೆ, 2 days ಸಾಕು. ಅಥವಾ ನಮ್ಮ ಕ್ಲಾಸ್ 10 ಕ್ಲಾಸ್ ಇದೆ, ಅದನ್ನ ನೋಡ್ಬೋದು. ಈ 5 ಓದಿದ ನಂತರ ಇನ್ನ ಒಂದೇ ಟೈಮ್ ಇದ್ರೆ ತಾವು ಹೊಯ್ಸಳರ ವಾಸ್ತುಶಿಲ್ಪ, ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರ ಟೆಂಪಲ್ಸ್, ದೇವಾಲಯಗಳು, ಕೇವ್ ಟೆಂಪಲ್ಸ್ ಮತ್ತೆ ವಾಸ್ತುಶಿಲ್ಪ, ಅದ್ರ ಬಗ್ಗೆ ಓದಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಾದ್ಮೇಲೆ ಕದಂಬರು, ಗಂಗರು, ಅಟ್ಲೀಸ್ಟ್ ಈ 8 ಆದ್ರೂ ಓದಿ. ಸರ್ ನನಗೆ 8 ಓದಕ್ಕೆ ಈಗ ಟೈಮ್ ಇದೀನ, ಸೊ 8 ಓದಿದ್ರು ಸಾಕು. ಫಸ್ಟ್ ಮುಗಿಸ್ಬೇಕು, ಆಮೇಲೆ 3. ಅದೇ ಎಕ್ಸಾಮ್ 1 ವೀಕ್ ಇರುತ್ತಲ್ವ, ಆಗ ಒಂದು ಅರ್ಧ ದಿನಕ್ಕೆ ನೀವು ಈ 5 ನಾವು ಮಾಡಬಹುದು.
ಕ್ಲಿಯರ್? ಇಷ್ಟ ಆಯ್ತಲ್ವಾ? ನೆಕ್ಸ್ಟ್ ಸೊ ಇಷ್ಟನ್ನ ತಗೋಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಲಾಸನ್ನು ನೋಡಿದ್ದಕ್ಕೆ. ತಮಗೆ ಈ ಕ್ಲಾಸ್ನ PDF ಅನ್ನು ಕೂಡ ನಾನು ನಿಮಗೆ ಪ್ರೊವೈಡ್ ಮಾಡ್ತಾ ಹೋಗ್ತೀನಿ ಪ್ರೇಮ್ಸ್ ಕ್ಲಾಸಸ್ ಟೆಲಿಗ್ರಾಮ್ ಚಾನಲಲ್ಲಿ. ಓಕೆನಾ? ಸೊ